ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಂಕರ್ ಸೊಪ್ಪಡ್ಲ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, GFCC ಲೋಕಾಪುರ್. ಇವತ್ತು ನಾನು ನಿಮಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಬಗ್ಗೆ, ಅದರ ಮೀನಿಂಗ್ ಏನು, ಅದರ ಡೆಫಿನೇಷನ್ಸ್ಗಳೇನು ಮತ್ತು ಅದರ ಅವಶ್ಯಕತೆ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್, ನಾವು ಅದರ ಮೀನಿಂಗು ಡೆಫಿನೇಷನ್ಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ GSTನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ದೇಶದಲ್ಲಿ, ಅದರ ಅವಶ್ಯಕತೆ ಏನಿದೆ ನಮ್ಮ ದೇಶದಲ್ಲಿ ಅಂತಕ್ಕಂಥ ಕಾರಣಗಳನ್ನು ಹುಡುಕ್ತಾ ಹೋದಾಗ ಅದರಲ್ಲಿ ಫಸ್ಟ್ ಏನು ಅವಶ್ಯಕತೆ ಏನಪ್ಪ ಇದೆ ಅಂತಂದರೆ, ಟು ಎಲಿಮಿನೇಟ್ ದ ಡಿಫೆಕ್ಟ್ಸ್ ಇನ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಸಿಸ್ಟಮ್. ಸೊ ಅದರ ಅರ್ಥ, GST ಬರೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಾಬ್ಲಮ್ಸ್ಗಳಿದ್ದು, ಕೆಲವೊಂದು ಡಿಫೆಕ್ಟ್ಸ್ಗಳಿದ್ದು ಈ ಇಂಡೈರೆಕ್ಟ್ ಟ್ಯಾಕ್ಸೇಷನ್ಸಲ್ಲಿ. ಸೊ ಅವು ಏನೇನಪ್ಪ ಅಂತಂದರೆ, ಒಂದು ಬೈ ನೋಡಿದ್ರೆ, ಫಸ್ಟ್ ನೋ ಟ್ರಾನ್ಸ್ಪರೆನ್ಸಿ. ಯಾರು ಏನು ಮಾಡ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಗೊತ್ತಾದರೆ ಎಲ್ಲೆಲ್ಲಿ ಏನೇನು ಕರಪ್ಷನ್ ನಡೀತದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ತಗೋತಾರೆ, ಯಾವ ಸ್ಟೇಟಲ್ಲಿ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಯೂಸ್ ಮಾಡ್ತಾರೆ, ಯಾವ ಟ್ಯಾಕ್ಸೇಷನ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ ಅನ್ನೋದು ಕ್ಲಾರಿಫಿಕೇಷನ್ಸ್ ಇರಲಿಲ್ಲ. ಒಂದು ದೇಶ ಒಂದೇ ತೆರಿಗೆ ಆದ್ದರಿಂದ, ಒಂದು ದೇಶದ ಒಂದೇ ತೆರಿಗೆ ಆಗೋದ್ರಿಂದ ಯಾವ ರಾಜ್ಯದಲ್ಲಿ ಯಾವ ಟ್ಯಾಕ್ಸಸ್ಗಳನ್ನ ಯೂಸ್ ಮಾಡಬೇಕು, ಯಾವ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡಬೇಕು, ಯಾವ ಫಾರ್ಮ್ಸ್ಗಳನ್ನ ಯೂಸ್ ಮಾಡಬೇಕು, ಎಷ್ಟು ಟ್ಯಾಕ್ಸ್ಗಳನ್ನ ಕಟ್ಟಬೇಕು, ಎಷ್ಟು ಪೆನಾಲ್ಟಿಗಳನ್ನು ಕಟ್ಟಬೇಕು ಅನ್ನೋದು ಸಹಿತ ನಮಗೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ದೇರ್ ವರ್ ನಾಟ್ ಟ್ರಾನ್ಸ್ಪರೆನ್ಸಿ ಇನ್ ಪ್ರೆಸೆಂಟ್ ಇನ್ ಡೈರೆಕ್ಟ್ ಟ್ಯಾಕ್ಸೇಷನ್. ದಟ್ಸ್ ವೈ ವಿ ನೀಡ್ ದ ಒನ್ ಟ್ರಾನ್ಸ್ಪರೆನ್ಸಿ ಟ್ಯಾಕ್ಸೇಷನ್ ಸಿಸ್ಟಮ್, ದ್ಯಾಟ್ ಈಸ್ GST. ಇನ್ನೂ ಏನಪ್ಪ ರೀಸನ್ ಏನಂದರೆ, ದೇರ್ ಆರ್ ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್ಸ್. ಎಕ್ಸೈಸ್ ಡ್ಯೂಟಿಲಿ ಇರ್ಬೋದು, ಅಥವಾ ಟ್ಯಾಕ್ಸೇಷನ್ ರೇಟಲ್ಲಿ ಇರ್ಬೋದು, ಅಥವಾ ವಾಪಸ್ ಅವರ ಶೇರ್ಸ್ಗಳನ್ನ ಹಂಚೋದ್ರಲ್ಲಿ ದೇರ್ ಆರ್ ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್ಸ್ ವಿತ್ ದೇರ್ ಇನ್ ದಿ ಪ್ರೆಸೆಂಟ್ ಇನ್ ಟ್ಯಾಕ್ಸೇಷನ್ ಸಿಸ್ಟಮ್. ಓವರ್ಲ್ಯಾಪಿಂಗ್ ಅಂತಲೇ ಇಲ್ಲಿಂದ ಅಲ್ಲಿದ್ದು ಪ್ರಾಬ್ಲಮ್ಸ್ ಆಗ್ತಾ ಹೋಗ್ತಾಯಿತ್ತು. ಆಮೇಲೆ ಕೆಲವೊಂದು ಟ್ಯಾಕ್ಸಸ್ಗಳೇನು ಓಲ್ಡ್ ಟ್ಯಾಕ್ಸಸ್ಗಳಿದ್ದು ಅವು ಕ್ಲಾರಿಟಿ ಇರಲಿಲ್ಲ. ಯಾರು ಅಂದರೆ ಸೆಂಟ್ರಲ್ ಸ್ಟೇಟ್ ಬಗ್ಗೆ ಅಷ್ಟೇ ಮಾತಾಡ್ತೀವಿ. ಯಾರು ಅಂತ ನೀವು ವಿಚಾರ ಮಾಡೋಕೆ ಭಾಳ ಹೋಗ್ಬಾರ್ದು. ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಸೆಂಟ್ರಲ್ ಗೌರ್ಮೆಂಟ ಅಥವಾ ಸ್ಟೇಟ್ ಗೌರ್ಮೆಂಟ ಅನ್ನೋದರಲ್ಲಿ ಕ್ಲಾರಿಫಿಕೇಷನ್ಸ್ ಇರಲಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟಲ್ಲೇ ಬರ್ತದೋ, ಸ್ಟೇಟ್ ಗೌರ್ಮೆಂಟಲ್ಲಿ ಬರ್ತದೋ, ಸೆಂಟ್ರಲ್ ಗೌರ್ಮೆಂಟ್ ಬಂದರೆ ಎಷ್ಟು % ಟ್ಯಾಕ್ಸ್ ಹಾಕೋಬೇಕು, ಹಾಕಿದಂಥ ಟ್ಯಾಕ್ಸಲ್ಲಿ ಸ್ಟೇಟ್ ಗೌರ್ಮೆಂಟಿಗೆ ಎಷ್ಟು ಕೊಡಬೇಕು, ತಾವೇ ಸ್ಟೇಟ್ ಹೋಗಬೇಕು, ಈ ಕ್ಲಾರಿಫಿಕೇಷನ್ಸ್ ಇರಲಿಲ್ಲ. ಆಮೇಲೆ ಯಾರ ಪವರ್ ಇಲ್ಲಿರೋದು, ಯಾವುದು ಗೂಡ್ಸು ಯಾವುದು ಸರ್ವಿಸಸ್ ಅನ್ನೋ ಕ್ಲಾರಿಟಿಗಳಿರಲಿಲ್ಲ. ಸೊ ಅದಕ್ಕೋಸ್ಕರ ವಿ ನೀಡ್ ಒನ್ GST, ದಟ್ ಈಸ್ ಒನ್ ಟ್ರಾನ್ಸ್ಪರೆನ್ಸಿ ಟ್ಯಾಕ್ಸೇಷನ್ ಸಿಸ್ಟಮ್, ದಟ್ ಈಸ್ GST. ಮತ್ತು ಆಮೇಲೆ ಬೇರೆ ಬೇರೆ ಟ್ಯಾಕ್ಸ್ಗಳು ಇರೋದ್ರಿಂದ, ಎಕ್ಸೈಸ್ ಇರ್ಬೋದು, ಸೇಲ್ಸ್ ಟ್ಯಾಕ್ಸ್ ಇರ್ಬೋದು, ವ್ಯಾಟ್ ಇರ್ಬೋದು, ಆಮೇಲೆ ಈ ಮ್ಯಾನುಫ್ಯಾಕ್ಚರಿಂಗ್ ಟ್ಯಾಕ್ಸಸ್ಗಳಂತೆ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತೀವಿ, ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟಾ, ಎಕ್ಸ್ಪೋರ್ಟ್ಸ್ಗೆ ಯಾವ ಟ್ಯಾಕ್ಸಸ್ಗಳನ್ನ ಹಾಕಬೇಕು, ಇಂಪೋರ್ಟ್ಸ್ಗೆ ಯಾವ ಟ್ಯಾಕ್ಸಸ್ಗಳನ್ನ ಹಾಕಬೇಕು, ಬೇರೆ ಬೇರೆ ಕನ್ಫ್ಯೂಷನ್ಸ್ ಇರೋದ್ರಿಂದ ಅಲ್ಲಿ ಅಸೆಸ್ಮೆಂಟಾಗಿ ಮಾಡೋಕ್ಕೂ ಈಸಿ ಆಗ್ತಿರಲಿಲ್ಲ. ಆಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಈಸಿ ಆಗ್ತಾಯಿರಲಿಲ್ಲ. ಸೊ ಈ CST ಇರ್ಬೋದು, ವ್ಯಾಟ್ ಇರ್ಬೋದು, ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಈ ಎಲ್ಲ ಕ್ಲಾರಿಫಿಕೇಷನ್ಸ್ಗಳು ಒಂದೇ ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ಸಾಲ್ವ್ ಆಗ್ತವೆ. ದ್ಯಾಟ್ಸ್ ವೈ ವಿ ನೀಡ್ GST. ನೀವು ಸರ್ವಿಸ್ ಟ್ಯಾಕ್ಸ್ ಇರ್ಬೋದು, ಎಕ್ಸೈಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ವ್ಯಾಟ್ ಇರ್ಬೋದು, ಮಿಸ್ಲೇಸ್, ಅದೇ ಬೇರೆ ಬೇರೆ ಟ್ಯಾಕ್ಸಸ್, ಲಕ್ಸುರಿ, ಆಪ್ಟ್ರಾಯ್, CST, ಎಂಟ್ರಿ ಟ್ಯಾಕ್ಸ್, ಟೋಲ್ ಟ್ಯಾಕ್ಸ್, ಇವೆಲ್ಲ ಟ್ಯಾಕ್ಸಸ್ಗಳನ್ನು ನಾವೇನು ಒಂದರಲ್ಲೇ ತಂದು ಇಟ್ಕೊಂಡ್ಬಿಟ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಅಸೆಸ್ಮೆಂಟ್. ದ್ಯಾಟ್ಸ್ ವೈ ವಿ ನೀಡ್ GST ಇನ್ ಇಂಡಿಯಾ. ಸೆಕೆಂಡ್ ಒನ್ ಇಸ್ ರಿಮೂವ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದರೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಎಕ್ಸೈಸ್ದವ್ರು ಒಂದು ಹಾಕೋದು, ಸೇಲ್ಸ್ದವ್ರು ಹಾಕೋದು, ವ್ಯಾಟ್ ಒಬ್ರು ಹಾಕೋದು, ಸರ್ವಿಸಸ್ ಹಾಕೋದು. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಏನಾಗುತ್ತೆ, ಆ ಪ್ರಾಡಕ್ಟು ಅಥವಾ ಗೂಡ್ಸ್ ಅಥವಾ ಸರ್ವಿಸಸ್ ಏನಾಗುತ್ತೆ ಅದರ ರೇಟು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ, ಕನ್ಸ್ಯೂಮರ್ಸ್ಗೆ ಹೊರೆ ಆಗ್ತದೆ. ಅವರು ಆ ಗೂಡ್ಸ್ಗಳನ್ನ ತೊಗೋದಿಲ್ಲ. ಯಾವುದು ರೇಟ್ ಜಾಸ್ತಿ ಇರುತ್ತೆ ಅಂತ ತೊಗೋತಾರಲ್ರಿ, ತೊಗೊಳೋದಿಲ್ಲ. ಹೀಗಾಗಿ ಏನಾಗುತ್ತೆ, ಡಿಮಾಂಡ್ ಕಡಿಮೆ ಆಗುತ್ತೆ. ಡಿಮಾಂಡ್ ಕಡಿಮೆ ಅಂತ ಪ್ರೊಡಕ್ಷನ್ಸ್ ಕಡಿಮೆ ಆಗುತ್ತೆ. ಪ್ರೊಡಕ್ಷನ್ಸ್ ಕಡಿಮೆ ಸೇಲ್ಸ್ ಕಡಿಮೆ ಆಗುತ್ತೆ. ಸೇಲ್ಸ್ ಕಡಿಮೆ ಏನಾಗ್ತದೆ, ಗೌರ್ಮೆಂಟ್ ಬರ್ಬೋದು, ಟ್ಯಾಕ್ಸಸ್ ಬರೋಲ್ಲ. ಹೀಗಾಗಿ GDP ಸಹಿತ ಗ್ರೋತ್ ಆಗಲ್ಲ. ಸೊ ಇದನ್ನೆಲ್ಲ ರಿವರ್ಸ್ ಅಂತ ಟ್ರೆಂಡ್ ನಾವು ನೋಡ್ಕೊಂಡು ಬಂದರೆ, ಯಾವಾಗ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ಗಳನ್ನ ಕಡಿಮೆ ಆಗ್ತಾ ಹೋಗ್ತೀವಿ ಆವಾಗ ನಮಗೆ ಗೂಡ್ಸ್ಗಳ ತಕ್ಕ ರೇಟು ಕಡಿಮೆ ಆಗುತ್ತೆ. ಸೊ ಇಟ್ ಬಿಕಮ್ಸ್ ಈಸಿ ಫಾರ್ ದಿ ಕ್ಯಾಲ್ಕುಲೇಷನ್ಸ್, ಇಟ್ ಬಿಕಮ್ಸ್ ಅ ಲೆಸ್ ಪ್ರೈಸ್ ಫಾರ್ ದ ಕನ್ಸ್ಯೂಮರ್ಸ್ ಟು ಬೈ ಸಚ್ ಗೂಡ್ಸ್. ಇಟ್ ಅವಾಯ್ಡ್ಸ್ ದ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಆಗೋದು, ಒಂದೇ ಟ್ಯಾಕ್ಸ್ ಇರುತ್ತೆ, ಎಲ್ಲ ಟ್ಯಾಕ್ಸ್ ಒಳಗೆ ಬರ್ತವೆ, ಒಂದೇ ಟ್ಯಾಕ್ಸ್ ಬರ್ತದೆ, ಏನಾಗುತ್ತೆ, ಇಟ್ ಬಿಕಮ್ಸ್ ಈಸಿ. ದಟ್ಸ್ ವೈ ವಿ ನೀಡ್ one tax. The second very important, next one is very important, that is one country one tax. ಒಂದು ದೇಶ ಒಂದೇ ತೆರಿಗೆ, ಕನ್ನಡದಲ್ಲಿ ಹೋದ್ರಂಗೆ. ಸೊ
ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತೆರನಾದ ತೆರಿಗೆಗಳ ಬದಲಾಗಿ ಬೇರೆ ಬೇರೆ ರೇಟ್ಗಳು ಇರೋ ಬದಲಾಗಿ ಒಂದೇ ದೇಶದ ಒಂದೇ ರೇಟ್ಗಳು ಇದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ ಈಸಿ. ಒಂದೇ ದೇಶ ಒಂದೇ ತೆರಿಗೆ. ಅದರ ಮೊದಲೇತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತೆರನಾದ ತೆರಿಗೆಗಳು, ಬೇರೆ ಬೇರೆ ತೆರನಾದ ರೇಟ್ಗಳು, ಬೇರೆ ಬೇರೆ ತೆರನಾದ ಫೈಲ್ಗಳು, ಬೇರೆ ಬೇರೆ ತೆರನಾದ ಆಫೀಸ್ಗಳು, ಬೇರೆ ಬೇರೆ ರಿಟರ್ನ್ಸ್ಗಳು, ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳು, ಅದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ದ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ದ ರಿಟರ್ನ್ಸ್. So we need one nation, one taxation that is possible only in GST. ಈಸಿ ಕಂಪ್ಲೇಂಟ್ಸ್ ಅಂಗೀಕಾರನ ಮಾಡ್ಕೊಳ್ಳೋದ್ರಿ. ಅಂಗೀಕಾರ ಅಂದರೆ ಒಂದೇ ಆಫೀಸಿಂದ ಅಪ್ರೂವಲ್ ತಗೊಳ್ಳೋದು. ಒಂದು ಆಫೀಸಿಂದ ಅದೇನು ಟ್ಯಾಕ್ಸೇಷನ್ ಸಿಸ್ಟಮ್ ರೂಲ್ಸ್ ರೆಗ್ಯುಲೇಷನ್ಸ್ ಇದಾವೆ, ಕಂಪ್ಲೇಂಟ್ಸ್ ಇದಾವೆ, ಅದ್ರ ಒಂದೇ ಥರದ ಫೈಲ್ಸ್ಗಳನ್ನ ಮೇಂಟೈನ್ ಮಾಡ್ತೀವಿ. ಬೇರೆ ಬೇರೆ ಟ್ಯಾಕ್ಸು, ಬೇರೆ ಬೇರೆ ರೇಟು, ಬೇರೆ ಬೇರೆ ಫೈಲು, ಬೇರೆ ಬೇರೆ ಆಫೀಸು, ಬೇರೆ ಬೇರೆ ಟೈಮಿಂಗ್ಸ್, ಇದನ್ನೆಲ್ಲ ಬಿಕಮ್ಸ್ ಈಸಿ. ಆದರೆ 20 to 30% ಏನು ಟೈಮ್ ವೇಸ್ಟ್ ಮಾಡ್ತಿದ್ರು ನಾವು ಬಿಸ್ನೆಸ್ ಮಾಡೋರು, ಅವ್ರಿಗೆ ಭಾಳ ಅದರಲ್ಲೇ ಟೈಮ್ ಜಾಸ್ತಿ ಆಗುತ್ತೆ, ಹೀಗಾಗಿ ಕರಪ್ಷನ್ ಜಾಸ್ತಿ ಆಗ್ತಾಯಿತ್ತು. ಸೊ ಅವಾಯ್ಡ್ ದ್ಯಾಟ್ ವಾಟ್ ವಿ ನೀಡ್ ಜಿ ಎಸ್ ಟಿ ಯಾಕೆ ಬೇಕಂತಂದರೆ ಇಟ್ ಬಿಕಮ್ಸ್ ಈಸಿ ಫಾರ್ ದಿ ಬಿಸ್ನೆಸಸ್ ಆ್ಯಸ್ ವೆಲ್ ಫಾರ್ ಗೌರ್ಮೆಂಟ್. ಎರರು ಕಡಿಮೆ ಆಗ್ತವೆ ರೀ. ಭಾಳ ಬೆಲೆ ಟ್ಯಾಕ್ಸ್ ಇದ್ರೆ ನೋಡ್ರಿ, ಭಾಳ ಬೆಲೆ ಬುಕ್ಸ್ಗಳು ಹೋದ್ರೆ ನಿಮ್ಗೆ ತಲೆ ಹುಚ್ಚಿಡ್ತದೆ, ಭಾಳ ಬೆಲೆ ಲೆಕ್ಕ ಬಿಡಿಸೋದು ಹುಚ್ಚಿಡ್ತದೆ. ಸೊ ಹಂಗೆ ಏನಾಗ್ತದೆ, ಒಂದೇ ಲೆಕ್ಕನ ಪರ್ಫೆಕ್ಟಾಗಿ ಬಿಡಿಸಿದ್ರೆ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಆಲ್ಸೋ. ಸೊ ಹಾಗೆ ಈ ಜಿ ಎಸ್ ಟಿಯಲ್ಲಿ ಒಂದೇ ಟ್ಯಾಕ್ಸ್ ಇರೋದ್ರಿಂದ, ಒಂದೇ ರೇಟ್ರಿಂದ, ಒಂದೇ ಫೈಲಿಂದ, ಒಂದು ಆಫೀಸರಿಂದ ಇಟ್ ಬಿಕಮ್ಸ್ ಈಸಿ ಫಾರ್ ದಿ ಗೌರ್ಮೆಂಟ್ ಆ್ಯಸ್ ವೆಲ್ ಎಸ್ ಬಿಸ್ನೆಸ್ ಟು ಕ್ಯಾಲ್ಕುಲೇಟ್. ಇದರಿಂದ ಹಾಲಿಸ್ಟಿಕ್ ದೊಡ್ಡ ವಿಚಾರಗಳಾಗುತ್ತೆ. ಎಲ್ಲ ದೇಶದಲ್ಲಿ ನಮ್ಮ ದೇಶದ ಮೇಲೆ ಒಂದೇ ತೆರನಾದ ತೆರಿಗೆಯಿಂದ ಇಟ್ ಬಿಕಮ್ಸ್, ಈಗ 4-5 ಬುಕ್ಸ್ ಕೂಡಿಸಿ ಒಂದೇ ಕಡೆ ದೊಡ್ಡದೇ ಕಾಣುತ್ತೆ, ಹಾಗೆ 4 ಟ್ಯಾಕ್ಸನ್ನು ಒಂದರಲ್ಲಿ ಇಟ್ಟು ಹೆಂಗೆ ದೊಡ್ಡದು ಕಾಣುತ್ತೆ, ಇಟ್ ಬಿಕಮ್ಸ್ ಈಸಿ. ಸೆಂಟ್ರಲ್ ಗೌರ್ಮೆಂಟ್ಗೆ ಈಸಿ ಆಗ್ತದೆ, ಸ್ಟೇಟ್ ಗೌರ್ಮೆಂಟಿಗೂ ಈಸಿ ಆಗ್ತದೆ. ಇಟ್ ಬಿಕಮ್ಸ್ ಎಕಾನಮಿಕಲ್. ಒಂದೇ ಇರೋದ್ರಿಂದ ಈಸಿ ಮೇಂಟೈನ್ ಮಾಡ್ಬೋದು. ಒಂದು ಮುಗಿದ್ರೆ ಈಸಿ ಮೇಂಟೈನ್ ಮಾಡ್ಬೋದು, 10 ಮುಗಿದ್ರೆ ಮಾಡೋಕ್ಕಾಗಲ್ಲ. ಹಾಗೆ ಒಂದೇ ಟ್ಯಾಕ್ಸ್ ಸಿಸ್ಟಮ್ ಇರೋದ್ರಿಂದ ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಎಫಿಷಿಯೆಂಟಾಗಿ ಕೆಲಸವನ್ನು ನಾವು ಮಾಡ್ಬೋದು. ನಾವು ಆವಾಗಲೇ ಹೇಳಿದೆ ಜಿ ಡಿ ಪಿ ಗ್ರೋತ್ ಆಗುತ್ತೆ. ಜಿ ಡಿ ಪಿ ಗ್ರೋತ್ ಹೆಂಗಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗುತ್ತೆ. ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ ಇಲ್ಲ, ಕ್ಯಾಸ್ಕೇಡಿಂಗ್ ಎಫೆಕ್ಟಲ್ಲಿ ಟ್ಯಾಕ್ಸ್ ಆ್ಯಂಡ್ ಟ್ಯಾಕ್ಸ್ಗಿಂತ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಡಿಮಾಂಡ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಗೂಡ್ಸ್ಗಾಗ್ಬೋದು ಅಥವಾ ಸರ್ವಿಸಸ್ಗಾಗ್ಬೋದು. ಸೊ ಡಿಮಾಂಡ್ ಜಾಸ್ತಿ ಇದ್ರೆ ಏನಾಗುತ್ತೆ, ಪ್ರೊಡಕ್ಷನ್ ಮಾಡಲೇಬೇಕು. ಪ್ರೊಡಕ್ಷನ್ ಮಾಡಿದ್ರೆ ಏನಾಗುತ್ತೆ, ಸೇಲ್ಸ್ ಆಗುತ್ತೆ. ಸೇಲ್ಸ್ ಆಗಿದ್ರೆ ಏನಾಗುತ್ತೆ, ಗೌರ್ಮೆಂಟ್ ಟ್ಯಾಕ್ಸ್ ಆಗುತ್ತೆ. ಟ್ಯಾಕ್ಸ್ ಏನಾಗ್ತಂದ್ರೆ ಅದು ಜಿ ಡಿ ಪಿ ಕ್ಯಾಲ್ಕುಲೇಷನ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಜಿ ಡಿ ಪಿ ಗ್ರೋತ್ ಆಟೋಮೆಟಿಕ್ಕಾಗಿ ಇದು ಕರೆದು ಹೋಗುತ್ತೆ. ಸೊ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗುತ್ತೆ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕಡಿಮೆ ಇದ್ರೆ ಏನಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗುತ್ತೆ, ಡಿಮಾಂಡ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ, ಆಮೇಲೆ ಸೇಲ್ಸ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಗೌರ್ಮೆಂಟ್ ಜಾಸ್ತಿ ಬರುತ್ತೆ. ಹೀಗಾಗಿ ಜಿ ಡಿ ಪಿ ಗ್ರೋತ್ ಆಟೋಮೆಟಿಕ್ ಆಗುತ್ತೆ. ಇದರಿಂದ ಏನಾಗುತ್ತೆ ಹೇಳ್ರಿ, ಒಂದೇ ಟ್ಯಾಕ್ಸ್ ಸಿಸ್ಟಮ್ ಇರೋದ್ರಿಂದ. ನೆಕ್ಸ್ಟ್ ಒನ್ ಈಸ್ ಒಂದೇ ಟ್ಯಾಕ್ಸ್ ಇರೋದ್ರಿಂದ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ಇಲ್ಲಿ ಕರ್ನಾಟಕದಲ್ಲಿ ಒಂದು, ಮಹಾರಾಷ್ಟ್ರದಲ್ಲಿ, ಆಂಧ್ರದಲ್ಲಿ ಒಂದು, ಬಿಹಾರದಲ್ಲಿ ಒಂದು, ರಾಜಸ್ಥಾನದಲ್ಲಿ ಬೇರೆ ಬೇರೆ ಟ್ಯಾಕ್ಸ್ ಇರೋದ್ರಿಂದ, ಬೇರೆ ಬೇರೆ ಕಾನ್ಸೆಪ್ಟ್ಸ್ ರೇಟ್ಸ್ಗಳಿರೋದ್ರಿಂದ ಫಾರಿನರ್ಸ್ಗೆ ಇಟ್ ಬಿಕಮ್ಸ್ ಕಾಂಪ್ಲಿಕೇಶನ್ ಟು ಇನ್ವೆಸ್ಟ್. ಸೊ ಒಂದೇ ಟ್ಯಾಕ್ಸ್ ಸಿಸ್ಟಮ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಏನು ಅವರಿಗೆ ಒಂದೇ ಫೈಲ್ ಮೇಂಟೈನ್ ಆಗುತ್ತೆ, ಒಂದೇ ಗೌರ್ಮೆಂಟ್ ಅಪ್ರೂವಲ್ ತೊಗೊಳುತ್ತೆ. ದಟ್ ಬಿಕಮ್ಸ್ ಈಸಿ ಫಾರ್ ದೆಮ್ ಟು ಗೆಟ್ ಇಟ್ ಡನ್. ಸೊ ಅದಕ್ಕೋಸ್ಕರ ಫಾರಿನ್ ಇನ್ವೆಸ್ಟ್ಮೆಂಟ್ ನಮ್ಮ ದೇಶದಲ್ಲಿ ಮಾಡಬೇಕಂತಂದರೆ ಇಟ್ ನೀಡ್ಸ್ ಒನ್ ಟ್ಯಾಕ್ಸಿಂಗ್ ಸಿಸ್ಟಮ್ that is only possible in GST. So GST expected to attract foreign investment, reducing the cost of capital goods, raising manufacturing exports, increase tax collections and increase jobs. When jobs increase ಆಗುತ್ತೆ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗುತ್ತೆ, ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಗುತ್ತೆ, ಕಾಸ್ಟ್ ಆಫ್ ಕ್ಯಾಪಿಟಲ್ ಗೂಡ್ಸ್ ಕಡಿಮೆ ಆಗುತ್ತೆ, ಯಾಕಂದರೆ ಫಾರಿನಿಂದ ಬರ್ತಿರುತ್ತೆ. ಸೊ ದೇ ವಿಲ್ ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್. ಸೊ ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಸಿಂಗಲ್ ಎಕಾನಮಿಕ್ ಝೋನ್. ಅಂದರೆ ಸ್ಟೇಟ್ ಎಕಾನಮಿಕ್ ಝೋನ್ಸ್ ಒಂದು, ಸೆಂಟ್ರಲ್ ಎಕಾನಮಿಕ್ ಝೋನ್ಸ್ ಒಂದು, ಬೇರೆ ಬೇರೆ 2-3 ಸ್ಟೇಟ್ಗಳು ಇನ್ನೊಂದು ಎಕಾನಮಿಕ್ ಝೋನ್ಸ್, ಇದ್ರ ಬದಲಾಗಿ ಒಂದೇ ಎಕಾನಮಿಕ್ ಝೋನ್ಸ್. ಸೊ ಕೋಆಪರೇಟಿವ್ ಫೆಡರಲಿಸಮ್ ಈಸಿ ಆಗುತ್ತೆ. ಸೊ ದಟ್ಸ್ ವೈ ವಿ ರೀಡ್ ಹಿಯರ್ GST brings a single economic zone for the country from the overlapping federal and state taxes. GST provides cooperative federalism where state and center work together for the benefit of the nation. It becomes single economic zone. ಇಟ್ ಬೂಸ್ಟ್ ಇ-ಕಾಮರ್ಸ್ ಇಂಡಸ್ಟ್ರಿ ಹೆಂಗೆ ಬೂಸ್ಟ್ ಆಗುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೇಟ್ ಹಾಕ್ತಿತ್ತು, ಸ್ಟೇಟ್ ಗೌರ್ಮೆಂಟ್ ಒಂದು ರೇಟ್ ಹಾಕ್ತಿತ್ತು. ಅದ್ರ ಬದಲಾಗಿ ಈಗ ಒಂದೇ ರೇಟನ್ನು ಒಂದೇ ಟ್ಯಾಕ್ಸಿಂಗ್ ಸಿಸ್ಟಮ್ ಆಗುತ್ತೆ, ದಟ್ ಈಸ್ ಜಿ ಎಸ್ ಟಿಯಿಂದ ಒಂದೇ ರೇಟ್ ಟ್ಯಾಕ್ಸಸ್ಗಳನ್ನು ಹಾಕೋದ್ರಿಂದ ಈ ಕಾಮರೇಟ್ ಆಪ್ರೇಟರ್ಗೆ ಯಾವುದೇ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ, ಕನ್ಫ್ಯೂಷನ್ಸ್ಗಳಾಗೋದಿಲ್ಲ. ಅವರು ಕರೆಕ್ಟಾಗಿ ಟ್ಯಾಕ್ಸಸ್ಗಳನ್ನು ಕಟ್ತಾರೆ, ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೋತಾರೆ, ಕರೆಕ್ಟಾಗಿ ಬಿಸ್ನೆಸ್ಗಳನ್ನು ರನ್ ಮಾಡ್ತಾರೆ. ಹೀಗಾಗಿ ಇ-ಕಾಮರ್ಸ್ ಇಂಡಸ್ಟ್ರಿ ರನ್ಸ್ ವೆರಿ ಫಾಸ್ಟ್. Next one is GST broadens the tax net. It ಜಾಲ, ನೆಟ್ ಅಂದರೆ ಜಾಲ, ಇದು ನೆಟ್ವರ್ಕ್ ಇದೆ ಏನದು, ಟ್ಯಾಕ್ಸಿಂಗ್ ನೆಟ್ವರ್ಕು ದೊಡ್ಡದಾಗುತ್ತೆ. ಸ್ಟೇಟ್ ಗೌರ್ಮೆಂಟ್ದು ಸ್ಟೇಟ್ ಗೌರ್ಮೆಂಟ್ದು ಬೇರೆ ಬೇರೆಯಿಂದ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅಲ್ಲೊಂದು ಮನೆ ಇಲ್ಲೊಂದು ಮನೆ ದೊಡ್ಡದೊಂದ ಮನೆ ಆಗಿಬಿಡುತ್ತೆ.
ದೊಡ್ಡದು ಒಂದೇ ಜಾಲ ಆಗಿಬಿಡುತ್ತೆ. ಅದರಿಂದ ಏನಾಗುತ್ತೆ, ಮೇಂಟೆನೆನ್ಸ್ ಈಸಿ ಆಗುತ್ತೆ. ಮೇಂಟೆನೆನ್ಸ್ ಈಸಿ ಆದರೆ ಎಂತಾಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಎಫಿಷಿಯನ್ಸಿ ಜಾಸ್ತಿ ಆದ್ದರಿಂದ ಕರಪ್ಷನ್ಸ್ ಕಡಿಮೆ ಆಗುತ್ತೆ. ಕರಪ್ಷನ್ಸ್ ಕಡಿಮೆ ಆಗೋದ್ರಿಂದ ಎಲ್ರಿಗೂ ಒಂದೇ ಥರನಾದ ಗೂಡ್ಸ್ ಸರ್ವಿಸಸ್ಗಳು ಒಂದೇ ರೇಟಲ್ಲಿ ಸಿಗ್ತಾ ಹೋಗ್ತವೆ. ಅಲ್ಲೊಂದು ರೇಟು ಇಲ್ಲೊಂದು ರೇಟು, ಅವ್ರದ್ದೊಂದು ರೇಟು ಇಲ್ಲೊಂದು ರೇಟು ಸಿಗ್ತಾ ಹೋಗಿರಲಿಲ್ಲ. ಮಿಡ್ಲ್ ಮ್ಯಾನ್ ಕೊರತೆಗಳು ಕಾಡೋದಿಲ್ಲ. ಹೀಗಾಗಿ ನಾವು ಜಿ ಎಸ್ ಟಿ ಅವಶ್ಯಕತೆಯನ್ನು ಕಾಣ್ತೀವಿ. ನೆಕ್ಸ್ಟ್, these are the 10 reasons for GST introductions in India. The first one is, we have already seen, to eliminate the defects in direct taxation system, removing the cascading effect, one nation, one country, easy compliance, holistic approach, GDP growth, boost in a foreign investment, single economic zone, boost to e-commerce industry, then GST broadens the tax net. These are the 10 reasons or the 10 points of what we discussed in need of GST in India. The second, we will move on to definitions of GST and meaning of the term GST. So definitions of GST. GST ಅರ್ಥ ಅಂದರೆ ಏನು? ಸಿಂಪಲ್ ಮೀನಿಂಗಲ್ಲಿ ಡೆಫಿನೇಷನ್ಸ್ ಹೇಳಿದ್ದಾರೆ ನೋಡ್ರಿ. GST ಆ್ಯಕ್ಟ್ ಪ್ರಕಾರ, ಆಸ್ ಪರ್ ದ ಆರ್ಟಿಕಲ್ 366 ಟೋಲ್ ಎ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಮೀನ್ಸ್ ಎನಿ ಟ್ಯಾಕ್ಸ್ ಇನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ accept the taxes on the supply of alcoholic liquor for human consumption. ಮನುಷ್ಯ ಏನು ಕುಡಿತಕ್ಕಂಥ ಆಲ್ಕೋಹಾಲ್ ಲಿಕ್ಕರ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ಸ್ ಬಿಟ್ಟು ಬೇರೆ ಎಲ್ಲ ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸಲ್ಲಿ ಇರ್ತಕ್ಕಂಥ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಥವಾ ಬೋತ್ ಎರಡರಲ್ಲಿ ಏನು ಟ್ಯಾಕ್ಸ್ ಹಾಕ್ತೀವಿ ಅದೆಲ್ಲ ಏನಂತ ಕರಿತೀವಿ, ಜಿ ಎಸ್ ಟಿ ಅಂತ ಕರೀತಾರೆ. ಡೆಫಿನೇಷನ್ಸ್ ಅಷ್ಟೇ ಇದು, ಮೀನಿಂಗ್ ಮತ್ತು ಅದು ಇನ್ನೂ ಬ್ರಾಡರ್ ಆಗ್ತಾ ಹೋಗುತ್ತೆ. ಡೆಫಿನೇಷನ್ಸ್, ಎನಿ ಟ್ಯಾಕ್ಸ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ಎಕ್ಸೆಪ್ಟ್ taxes on the supply of the alcoholic liquor for human consumption. This is the definition of GST. Then what is the meaning of the term GST? GST padada artha enu? GST is an indirect tax levied on value of supply of goods and services are both. Simple wordly meaning of the term GST andre, it is an indirect tax levied on value of supply of goods and services or both. ಆದರೆ ನಾವಿಲ್ಲಿ ಎರಡು ವರ್ಡ್ಸ್ಕೊಂಡು ನೋಡಿದ್ವಿ. ಜಿ ಎಸ್ ಟಿ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಹಾಗಾದರೆ ಈ ಗೂಡ್ಸ್ ಅಷ್ಟೇ ಮೀನಿಂಗ್ ಅಂತ ಏನಾದ್ರು ಕೇಳಿದ್ರೆ, ಜಿ ಎಸ್ ಟಿಯಲ್ಲಿ ಜಿ ಗೂಡ್ಸ್ ಆ್ಯಸ್ ಪರ್ ದ ಸೆಕ್ಷನ್ 2 subsection 52 of the GST Act. Goods means every kind of movable property other than money, securities, but includes actionable claims, growing crops, grass and things attached to forming part of the land which are agreed to be served before supply or under the contract of supply. ಸೊ ಮೀನಿಂಗ್ ಏನಪ್ಪ, ಗೂಡ್ಸ್ ಅಥವಾ ವಸ್ತುಗಳ ಅರ್ಥ ಏನಪ್ಪ ಅಂತಂದರೆ ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ, ನಾಟ್ ಇಮೂವೇಬಲ್ ಪ್ರಾಪರ್ಟಿ, ಕೀಪ್ ಇಟ್ ಇನ್ ಮೈಂಡ್, ನಾಟ್ ಇಮೂವೇಬಲ್ ಪ್ರಾಪರ್ಟಿ ಅದರ್ ದ್ಯಾನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಆರ್ ಅದರ್ ದ್ಯಾನ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಬಟ್ ಇನ್ಕ್ಲೂಡ್ಸ್ actionable claims, growing crops, grass, things attached to or forming part of the land which are agreed to be served or before supply or under contract of supply. ಸೊ ಸಿಂಪಲ್ಲಾಗಿ ನಾವೊಂದು ನೋಡೋದಾದರೆ ಗೂಡ್ಸ್ ಅಂದರೆ ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ, ನಾಟ್ ಇಮೂವೇಬಲ್ ಪ್ರಾಪರ್ಟಿ, ಬಿಲ್ಡಿಂಗು, ಲ್ಯಾಂಡು ಅಲ್ಲ. ಆ್ಯಕ್ಷನಬಲ್ ಕ್ಲೇಮ್ಸ್, ರೆಂಟ್ ಇರ್ಬೋದು ಅಥವಾ ಇನ್ಸೂರೆನ್ಸ್ ಇರ್ಬೋದು. ದೀಸ್ ಆರ್ ದ ಆ್ಯಕ್ಷನಬಲ್ ಕ್ಲೇಮಲ್ಲಿ ಬರ್ತಕ್ಕಂಥದ್ದು ಎರಡು. ಆಮೇಲೆ ಗ್ರೋವಿಂಗ್ ಕ್ರಾಪ್ಸ್, ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಗ್ರೋವಿಂಗ್ ಕ್ರಾಪ್ಸ್, ಗ್ರಾಸ್ ಹುಲ್ಲು, ಆ್ಯಂಡ್ ಥಿಂಗ್ಸ್ ಅಟ್ಯಾಚ್ ಟು, ಅದಕ್ಕೆ ಅಟ್ಯಾಚ್ಮೆಂಟ್ ಅಂತಾಗ, ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಂಡ್ ವಿಚ್ ಆರ್ ಅಗ್ರೀಡ್ ಟು ಬಿ ಸರ್ವ್ಡ್, ಸಿವಿಯರ್ಡ್ ಬಿಫೋರ್ ಸಪ್ಲೈ ಆರ್ ಅಂದರೆ ಕಾಂಟ್ರಾಕ್ಟ್ ಆಫ್ ಸಪ್ಲೈ. ಇವೆಲ್ಲ ಗೂಡ್ಸ್ ಮೀನಿಂಗಲ್ಲಿ ಬರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಆವಾಗಲೇ ಒಂದು ವರ್ಡ್ ನೋಡಿದ್ವಿ, ಏನಪ್ಪ ಅಂತಂದರೆ ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ ಅದರ್ ದ್ಯಾನ್ ಮನಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ಏನು, ದೇ ಆರ್ ನಾಟ್ ದ ಗೂಡ್ಸ್. ಮೀನಿಂಗ್ ಆಫ್ ಗೂಡ್ಸ್ ಇಲ್ಲಿ ಗೂಡ್ಸ್ ಡಸ್ ನಾಟ್ ಇನ್ಕ್ಲೂಡ್ ಏನಪ್ಪ ಅಂತಂದರೆ ಮನಿ ಮತ್ತು ಸೆಕ್ಯೂರಿಟೀಸ್ಗಳನ್ನ ಅದು ಗೂಡ್ಸ್ ಮೀನಿಂಗಲ್ಲಿ ನಾವು ತೊಗೊಳ್ಳೋದಿಲ್ಲ, ಅದನ್ನು ತೊಗೊಂಡಿಲ್ಲ. ಸೊ ಜಿ ಎಸ್ ಟಿಲಿ ಯಾವುದು ಇನ್ಕ್ಲೂಡ್ ಇಲ್ಲ ಅಂತಂದರೆ ಗೂಡ್ಸ್, ಮನಿ ಮತ್ತು ಸೆಕ್ಯೂರಿಟೀಸ್, ಇವೆಲ್ಲ ಸೇರ್ಸೋ ಬಾಂಡ್ಸ್ ಇದ್ದಾವಲ್ಲ ಅವು, ಅಥವಾ ಮನಿ ದುಡ್ಡು ಏನಿದೆಯಲ್ಲ ಹಣ, ನೋಟ್ಸ್, ದೀಸ್ ಆರ್ ನಾಟ್ ದಿ ಗೂಡ್ಸ್ ಅಂಡರ್ ದಿ ಜಿ ಎಸ್ ಟಿ ಡೆಫಿನೇಷನ್ಸ್. ದ ಸೆಕೆಂಡ್ ಒನ್ ಇಸ್ ಮೀನಿಂಗ್ ಆಫ್ ಸರ್ವಿಸಸ್ ಇನ್ ಜಿ ಎಸ್ ಟಿ. ಸಿಂಪಲ್ ಮೀನಿಂಗಲ್ಲಿ ನೆನ್ಪಿಟ್ಕೋರಿ, ಡೋಂಟ್ ಬಿ ಕನ್ಫ್ಯೂಸ್ಡ್. According to section 2, subsection 1 or 2 of the GST Act, services means anything other than goods. Goods ಅಂದರೆ every kind of immovable property, actionable claims. ನೋಡೋದಲ್ಲ ಆ ಥರದ್ದು. ಎನಿಥಿಂಗ್ ಅದರ್ ದೆನ್ ಗೂಡ್ಸ್, ಎವ್ರಿ ಕೈಂಡ್ ಆಫ್ ಮೂವೇಬಲ್ ಪ್ರಾಪರ್ಟಿ, actionable claim, growing crops, grass or things attached to forming part of the land which are agreed to be severed before supply or under the contract of supply ಅಂತ ಏನು ಹೇಳ್ತೀವಲ್ಲ, that is goods.
ಸೊ ಸರ್ವಿಸಸ್ ಅಂದರೆ ಅದರ್ ದ್ಯಾನ್ ಗೂಡ್ಸ್, ಆ ಡೆಫಿನೇಷನ್ಸ್ ಇಟ್ ಅದರ್ ದ್ಯಾನ್ ಗೂಡ್ಸ್ ಆ್ಯಂಡ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಮನಿ ಆ್ಯಂಡ್ ಸೆಕ್ಯೂರಿಟೀಸ್ ದೇ ಆರ್ ನಾಟ್ ಗೂಡ್ಸ್, ಸೊ ದೇ ಆರ್ ನಾಟ್ ದ ಸರ್ವಿಸಸ್. ಸೊ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್ ಆ್ಯಂಡ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್ is called services, but it includes relating to the use of money and or its conversion by cash, any other mode from one form, currency or other denominations for which a separate consideration is charged. ಸಿಂಪಲ್ ಮೀನಿಂಗು ಮನಿಯಿಂದ ಏನಾದರೂ ಆಗ್ತಾ ಇತ್ತು ಅಂದರೆ ದಟ್ ಈಸ್ ಸರ್ವಿಸಸ್, ದ್ಯಾಟ್ ಇನ್ಕ್ಲೂಡ್ಸ್. ಬಟ್ ಮನಿ ಅಲ್ಲ, ನೋಟ್ ಅಲ್ಲ, ಕರೆನ್ಸಿ ಅಲ್ಲ, ಬಟ್ ಅದರಿಂದ ಏನಾದ್ರು ಸರ್ವಿಸಸ್ಗಳು ಕ್ರಿಯೇಟ್ ಆಗ್ತಾಯಿತ್ತು, ಉತ್ಪಾದನೆ ಆಗ್ತಾಯಿತ್ತು ಅಂದರೆ ದ್ಯಾಟ್ ಈಸ್ ಕಾಲ್ಡ್ ಎಸ್ ಸರ್ವಿಸಸ್. ಸೊ ವಾಟ್ ಈಸ್ ಸರ್ವಿಸಸ್? ಎನಿಥಿಂಗ್ ಅದರ್ ದೆನ್ ಗೂಡ್ಸ್, ಮನಿ, ಸೆಕ್ಯೂರಿಟೀಸ್, ಬಟ್ ಇನ್ಕ್ಲೂಡ್ಸ್ ದ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಮನಿ ಆರ್ ಕನ್ವರ್ಸೇಷನ್ ಬೈ ಕ್ಯಾಶ್ ಆರ್ ಎನಿ ಅದರ್ ಮೋಡ್ ಫ್ರಮ್ ಒನ್ ಫಾರ್ಮ್, currency or denominations for which separate considerations charged. This is the meaning of services in GST. So thank you so much one and all for your patience and listening.